ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜು ಅಂತ. ಸೊ ಈ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಇದು ಯಾವಾಗ ನೋಟಿಫಿಕೇಶನ್ಸ್ ಆಗ್ಬೋದು ಮತ್ತು ಯಾವ ಥರ ಇವಾಗ ಸ್ಟಡಿ ಮಾಡಬೇಕು, ಯಾವ ಥರ ರಿವಿಷನ್ ಮಾಡ್ಬೇಕಂತ ನೀವೆಲ್ಲ ಕಮೆಂಟ್ ಹಾಕಿದ್ರಿ. ಸೊ ಅದಕ್ಕೆಲ್ಲ ನಾನು ರಿಪ್ಲೈ ಕೊಟ್ಕೊಂತ ಹೋಗಿದ್ದೆ. ಮತ್ತು ಒಂದು ಸರ್ತಿ ಲೈವ್ ಬಂದಾಗೂ ನೀವೆಲ್ಲ ಮೆಸೇಜ್ ಹಾಕಿದ್ದಕ್ಕೆಲ್ಲ ರಿಪ್ಲೈ ಮಾಡಿದೆ. ಸೊ ಈಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ಸುಮಾರು ಹುಡುಗರು ಮತ್ತೆ ಮೆಸೇಜ್ ಹಾಕಿದ್ರು. ಅಂದರೆ ಇವಾಗ ಇನ್ನೇನು ಕಾಲ್ ಫಾರಮ್ ಆಗುತ್ತೆ, ಈ ಧಾರವಾಡದಲ್ಲಿ ಈ ಥರ ಸ್ಟ್ರೈಕ್ ಎಲ್ಲ ಮಾಡ್ತಿದ್ದಾರೆ, ಕಾಲ್ ಫಾರಮ್ ಆಗುತ್ತೆ ಅಂತ ಕನ್ಫರ್ಮ್ ಇದೆ. 1 ತಿಂಗಳು ಅಥವಾ 2 ತಿಂಗಳು ಡಿಲೇ ಆದ್ರೂ 100% ಕಾಲ್ ಫಾರಮ್ ಆಗೇ ಆಗುತ್ತೆ ಅಂತ ಗೊತ್ತಾಗ್ತಿದೆ ಸರ್. ಬಟ್ ನಮ್ಮ ಕೈ ಕೋಚಿಂಗ್ ಹೋಗೋಕೆ ಆಗಿಲ್ಲ ಅಥವಾ ಕೋಚಿಂಗ್ ಹೋಗಿಲ್ಲ. ಅಂದರೆ ಕೋಚಿಂಗ್ ಹೋಗುವಷ್ಟು ದುಡ್ಡಿಲ್ಲ ಅಥವಾ ಯಾವುದೋ ಒಂದು ಕಾರಣದಿಂದ ಕೋಚಿಂಗ್ ಹೋಗಿಲ್ಲ. ನಾವು ರೂಮಲ್ಲಿ ಅಥವಾ ಊರಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ಓದ್ತಿದ್ವಿ. ಬಟ್ ಕೋಚಿಂಗ್ ಎಲ್ಲ ಹೋಗೋಕ್ಕಾಗ್ತಿಲ್ಲ. ಸೊ ನಾವು ಕೋಚಿಂಗ್ ಹೋಗಿಲ್ಲ ಅಂದರೆ ಅದೇನಾದರೂ ಎಫೆಕ್ಟ್ ಆಗ್ತೈತಾ ಅಥವಾ ನಮ್ಮದು ಜಾಬ್ ಆಗಲ್ವಾ ಅಂತ ತುಂಬ ಜನ ಈ ಈ ಥರ ರಿಲೇಟೆಡ್ ಕ್ವಶನ್ಸ್ನೆಲ್ಲ ಕೇಳಿದ್ರು. ಸೊ ನಾನು ಅದಕ್ಕೆ ಈ ಕಮೆಂಟಿಗೆ ರಿಪ್ಲೈ ಮಾಡೋದಕ್ಕಿಂತ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ನಾನು ಹೇಳ್ತಿರೋದು ಏನಂತಂದರೆ, ನೀವು ಒಂದು ಜನರಲ್ ಆಗಿ ಯೋಚನೆ ಮಾಡಿ. ಅಂತಂದರೆ ಈಗ ಕೋಚಿಂಗ್ ಹೋದವ್ರು ಮಾತ್ರ ಜಾಬ್ ಆಗೋದಾಗಿದ್ರೆ, ಕೋಚಿಂಗ್ ಯಾರು ಹೋಗೋಕ್ಕಾಗಲ್ಲ, ಅವ್ರದ್ದೇನಾದ್ರೂ ಜಾಬ್ ಆಗಲ್ಲ ಅಂತ ಅನ್ನೋ ಥರ ಇದ್ದಿದ್ರೆ, ಈಗ ಬರೇ ಒಂದು ಧಾರವಾಡದಲ್ಲಿರೋ ಯಾವುದೋ ಒಂದು ಕೋಚಿಂಗ್ ಸೆಂಟ್ರಲ್ಲೇ ಸಾವಿರಾರು ಹುಡುಗರು ಇರ್ತಾರೆ. ಹ್ಮ್ ಪೋಸ್ಟ್ ಬಿಡೋದೇ ಸಾವಿರಾರು ಪೋಸ್ಟ್ ಬಿಡ್ತಾರೆ. ಆಹ್, ಸ ಅಷ್ಟು ಎಷ್ಟು ಪೋಸ್ಟ್ ಬಿಡ್ತಾರಲ್ಲ, ಅದಕ್ಕಿಂತ ಡಬಲ್ ಕೋಚಿಂಗ್ ಹೋಗಿರೋ ಹುಡುಗರು ಇರ್ತಾರೆ. ಬರೀ ಕೋಚಿಂಗ್ ಹೋಗಿರ್ತಕ್ಕಂಥ ಯಾವುದೋ ಒಂದು ಕೋಚಿಂಗ್ ಸೆಂಟರ್ ಅವ್ರು ಮಾತ್ರ ಜಾಬ್ ತಗೊಳ್ಬೇಕಿತ್ತು. ಸೊ ಬೇರೆ ಹುಡುಗರು ಅಥವಾ ಹಳ್ಳಿಲಿ ಅಥವಾ ಯಾವುದೋ ಒಂದು ರೂಮಲ್ಲಿ ಓದ್ತಿರ್ತಕ್ಕಂಥ ಹುಡುಗರದ್ದು ಜಾಬೇ ಆಗ್ಬಿಡ್ತಿತ್ತು. ಹೌದಾ? ಬಟ್ ಆಗಲ್ಲ. ಈಗ ನೋಡ್ತಾ ಬಂದ್ರೆ ಯಾರು ಹಳ್ಳಿ ಹುಡುಗರದೇ ಜಾಸ್ತಿ ಜಾಬ್ ಆಗ್ತಿದೆ ಇವಾಗ. ಅಂದ್ರೆ ಯಾವುದೋ ರೂಮಲ್ಲಿ ಮತ್ತೆ ಹಳ್ಳಿಲಿ ಮನೇಲಿ ಕುತ್ಕೊಂಡು ಓದ್ತಿರ್ತಾರೆ, ಯಾವುದೋ ರೂಮ್ ಮಾಡ್ಕೊಂಡು ಓದ್ತಿರ್ತಾರೆ, ಅವ್ರದ್ದೇ ಜಾಬ್ ಆಗ್ತಿರ್ತೈತಿ. ಸೊ ಹಂಗಾಗಿ ನೀವು ನಿಮ್ಮ ತಲೆಗಿಂದ ತೆಗ್ದಾಕ್ರಿ, ಕೋಚಿಂಗ್ ಹೋದ್ರೆ ಮಾತ್ರ ಜಾಬ್ ಆಗ್ತದೆ ಅಂತ. ಸೊ ಅಂದರೆ ಕೋಚಿಂಗು ಯೂಸ್ ಆಗುತ್ತೆ ಕೆಲವೊಂದು ಸರ್ತಿ. ಅಂದರೆ ನಿಮಗೀಗ ಸಿಲೆಬಸ್ ಗೊತ್ತಿರಲ್ಲ, ಏನು ಓದಬೇಕು ಅಂತ ಗೊತ್ತಿರಲ್ಲ. ಜಸ್ಟ್ ಡಿಗ್ರಿ ಯಾವುದೋ ಒಂದು ಕಾಂಬಿನೇಷನ್ ಮಾಡ್ಬಿಟ್ಟು ಡಿಗ್ರಿ ಮುಗಿಸಿರ್ತೀರ. ಸೊ ಇವಾಗ ನೀವು ಕಾಂಪಿಟೇಟಿವ್ ಫೀಲ್ಡಿಗೆ ಕಾಲಿಡ್ತಿರ್ತೀರ. ಸೊ ಈ ಟೈಮಲ್ಲಿ ನಿಮಗೆ ತುಂಬ ಅಂದರೆ ತುಂಬ ದಿನ ಬೇಕಾಗ್ತದೆ, ಟೈಮ್ ಹಿಡಿತದೆ. ಅಂದರೆ ಸಿಲೆಬಸ್ ತಿಳ್ಕೊಂಡು ಮತ್ತು ಯಾವ ಥರ ಓದಬೇಕು, ಯಾವ ದಾರಿಲಿ ಹೋದರೆ ಬೇಗ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು ಅಂತ ತಿಳ್ಕೊಳಕ್ಕೆ ತುಂಬ ಟೈಮ್ ಹಿಡಿತೈತಿ. ಬಟ್ ನೀವೇನಾದರೂ ಕೋಚಿಂಗ್ ಹೋದರೆ ಅವ್ರು ಒಂದು ಗೈಡ್ಲೈನ್ಸು, ಕೆಲವೊಂದು ಕೋಚಿಂಗ್ ಸೆಂಟರ್ ಬಗ್ಗೆ ಹೇಳೋದು ನಾನು. ಅವರು ಚೆನ್ನಾಗಿರೋ ಗೈಡ್ಲೈನ್ಸ್ ಕೊಟ್ಟು ಯಾವ ಸಿಲೆಬಸ್ ಓದಿ ಏನು ಕವರ್ ಮಾಡಬೇಕು ಅಂತ ನಿಮಗೆ ಸಿಲೆಬಸ್ನ ನೀಟಾಗಿ ತೋರಿಸ್ಬಿಟ್ಟು ಗೈಡ್ಲೈನ್ಸ್ ಕೊಡೋದ್ರಿಂದ ನೀವು ಬೇಗ ಸಿಲೆಬಸ್ ಬಗ್ಗೆ ತಿಳ್ಕೊಂಡು ಒಂದು ಸ್ವಲ್ಪ ಬೇಗ ಕ್ಲಿಯರ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗ್ತದೆ. ಬಟ್ ಹಂಗಂತ ಹೇಳ್ಬಿಟ್ಟು ಕೋಚಿಂಗ್ ಹೋದ್ರೆ ಮಾತ್ರ ಕ್ಲಿಯರ್ ಆಗ್ತೈತಿ ಅಂತ ಅದು ಅನ್ಕೊಳ್ಳೋದು ನಿಜವಾಗ್ಲೂ ತಪ್ಪು. ಯಾಕಂದರೆ ತುಂಬ ಹುಡುಗರು ಕೋಚಿಂಗ್ ಹೋಗ್ದಿರನೇ ಓದ್ಕೊಂಡು GM ಅಲ್ಲಿ ಮತ್ತು ರ್ಯಾಂಕ್ ಎಲ್ಲ ಬಂದಿದ್ದಾರೆ ತುಂಬ ಜನ, ನೀವು ನೋಡ್ತಿರ್ಬೋದು. ಸೊ ಹಂಗಾಗಿ ಕೋಚಿಂಗ್ ಹೋಗೋಕ್ಕಾಗಿಲ್ಲ ಅಂದ್ರೂ ಕೂಡ ನೀವು ಕುತ್ಕೊಂಡು ನೀಟಾಗಿ ಓದ್ಬಿಟ್ಟು ರಿವಿಷನ್ ಎಲ್ಲ ಮಾಡಿದರೆ 100% ಕ್ಲಿಯರ್ ಆಗ್ತೈತಿ. ಸೊ ಕೋಚಿಂಗ್ ಹೋದ್ರೆ ಮಾತ್ರ ಆಗ್ತದೆ ಅಂತ ಅನ್ನೋದನ್ನ ಅದು ಆ ಥರ ತಲೆಯಲ್ಲಿದ್ದರೆ ತೆಗ್ದಾಕ್ಬಿಡಿ. ಇವಾಗ ಕೆಲವೊಂದು ಕೋಚಿಂಗು ತುಂಬ ಚೆನ್ನಾಗಿ ಮಾಡ್ತೈತಿ. ಮತ್ತು ಈಗ ನೀವು ನೋಡ್ತಿರ್ಬೋದು, ತುಂಬ ಕೋಚಿಂಗ್ ಸೆಂಟರ್ಗಳು ಒಂಥರ ಬಿಸ್ನೆಸ್ ಥರ ಮಾಡ್ತಿದ್ದಾರೆ. ಅಂದರೆ ಏನೋ ಒಂದು ಸುಮ್ಮನೆ ಅವ್ರಿಗೆ ಒಂಥರ ಇನ್ಕಮ್ ಪರ್ಪಸ್ ಆ ಥರ ಕೋಚಿಂಗ್ ಎಲ್ಲ ಮಾಡ್ತಿದ್ದಾರೆ. ಸೊ ಸುಮ್ಮನೆ ಹೋಗ್ಬಿಟ್ಟು ಸಮಯನೂ ವ್ಯರ್ಥ ಆಗ್ತೈತಿ. ತುಂಬ ಜನ ಹುಡುಗರು ಟ್ರೈನಿಂಗ್ ಇದು ಕೋಚಿಂಗ್ ಹೋಗಿ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಮತ್ತೆ ರೂಮಲ್ಲಿ ಕುತ್ಕೊಂಡು ಓದಿರೋರು ಇರ್ತಾರೆ. ಕೆಲವೊಂದು ಸರ್ತಿ ನೀವು ಕೋಚಿಂಗ್ ಹೋಗಿ ಎಕ್ಸಾಮ್ ಕ್ಲಿಯರ್ ಆಗಿರಲ್ಲ, ಮತ್ತೆ ರೂಮಲ್ಲಿ ಕುತ್ಕೊಂಡು ಓದ್ಬಿಟ್ಟು ಆಮೇಲೆ ಎಕ್ಸಾಮ್ ಕ್ಲಿಯರ್ ಆಗಿರೋ ಹುಡುಗರು ಇರ್ತಾರೆ. ಸೊ ಹಂಗಾಗಿ ಕೋಚಿಂಗ್ ಹೋದ್ರೆ ಓಕೆ, ಬಟ್ ಹೋಗಿಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ, ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಇಲ್ಲ. ಸೊ 100% ನೀವೇನಾದ್ರು ಕುತ್ಕೊಂಡು ಓದಿದ್ರೆ ಜಾಬ್ ಆಗೇ ಆಗ್ತೈತಿ. ಕೋಚಿಂಗಲ್ಲಿ ಜಸ್ಟ್ ನಿಮಗೆ ಸಿಲೆಬಸ್ ಬಗ್ಗೆ ಹೇಳ್ಬೋದು ಅಥವಾ ಕೆಲವೊಂದು ಪಾಠಗಳನ್ನು ಮಾಡ್ಬೋದು. ಅದು ಬಿಟ್ಬಿಟ್ರೆ ಅವ್ರೇನು ಎಕ್ಸಾಮು ಯಾರ ಕೈಲೂ ಹೇಳೋಕ್ಕಾಗಲ್ಲ, ಇದೇ ಕ್ವಶನ್ ಬರ್ತೈತಿ, ಈ ಥರನೇ ಪೇಪರ್ ಇರ್ತೈತಿ ಅಂತ. ಜಸ್ಟ್ ಅವರು ಒಂದು ಹಿಂದಿನ ಕ್ವಶನ್ ಪೇಪರ್ ನೋಡ್ಬಿಟ್ಟು ಅದ್ರ ಬೇಸ್ ಮೇಲೆ ಒಂದು ಕ್ಲಾಸಸ್ ಮಾಡ್ತಿರ್ತಾರೆ ಅಷ್ಟೇ. ಸೊ ನೀವೇ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನೀವೇ ಮನೇಲಿ ಕೂತ್ಕೊಂಡು ಓದಿದ್ರೂ ಅದು ಕವರ್ ಆಗ್ತತಿ. ಬಟ್ ಯಾವುದೋ ಒಂದು ಈಗ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು ಅಥವಾ ಯಾವುದೋ ಒಂದು ಕಾಮರ್ಸು ಈ ಥರ ಎಲ್ಲ ಮಾಡಿದವರಿಗೆ ಸ್ವಲ್ಪ ಸಿಲೆಬಸ್ ಗೊತ್ತಿರಲ್ಲ, ಅವ್ರಿಗೆ ಹೋದ್ರೆ ಒಂದು ಸ್ವಲ್ಪ ಯೂಸ್ ಆಗ್ತತಿ. ಹಂಗಂತ ಹೇಳ್ಬಿಟ್ಟು ಹೋಗೋಕ್ಕಾಗಿಲ್ಲ ಅಂದರೆ ಏನು ತೊಂದರೆ ಇಲ್ಲ. ಸೊ ನೀವು ಕೋಚಿಂಗ್ ಹೋಗಿರ್ತಾರಲ್ಲ, ಆ ಹುಡುಗರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗೆದು ಜನರಲ್ ಇದರಲ್ಲೇ ಸೆಲೆಕ್ಷನ್ ಆಗ್ಬೋದು. ಅಂದರೆ ಟಾಪಲ್ಲೇ ಸೆಲೆಕ್ಟ್ ಆಗ್ಬೋದು. ಸೊ ಆ ಥರನೂ ಇರ್ತತಿ. ಹಂಗಾಗಿ ಕೋಚಿಂಗ್ ಹೋಗಕ್ಕೆ ಆಗದೆ ಅಂದ್ರೂ ಏನು ತೊಂದರೆ ಇಲ್ಲ. ನೀವು ಕಾನ್ಫಿಡೆನ್ಸ್ ಇಂದ ಇರ್ಬೇಕು. ಹೌದಾ, ನನ್ನ ಕೈಲಿ ಕೋಚಿಂಗ್ ಹೋಗಕ್ಕೆ ಆಗ್ತಿಲ್ಲ, ಹಂಗಂತ ಹೇಳ್ಬಿಟ್ಟು ನನ್ನ ಕೈಲಿ ಜಾಬ್ ಮಾಡ್ಕೊಳಕ್ ಆಗಲ್ವಾ, ನಾನು ಓದ್ಬಿಟ್ಟು ಮಾಡ್ಬಿಟ್ಟು ತೋರಿಸ್ತೀನಿ ಅನ್ನೋ ಥರ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಸೊ ಇದ್ದಾಗ ಮಾತ್ರ ಯಾವ ಕೋಚಿಂಗು ಬೇಡ, ಯಾವುದು ಬೇಡ, ನೀವು 100% ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. ಸೊ ನಾನು ಹೇಳಿದ್ನ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ.
ಮತ್ತೆ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿರಿ. ನಾನು ಅದಕ್ಕೆ ಸಂಬಂಧಪಟ್ಟಂಗೆ ನನಗೆ ಗೊತ್ತಿರೋವಷ್ಟು ಮಾಹಿತಿ ಕೊಡ್ತೀನಿ. ಬಟ್ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ನಿಜವಾಗ್ಲೂ ಕೋಚಿಂಗ್ ಹೋಗಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗೋದೇ ಇಲ್ಲ. ಸುಮ್ಮನೆ ಅದು ಒಂದು ನಿಮಗೆ ಕಾರಣ ಮಾತ್ರ. ಯಾಕೆ ಕ್ಲಿಯರ್ ಆಗಿಲ್ಲ ಅಂದರೆ ನಾನು ಕೋಚಿಂಗ್ ಹೋಗಿಲ್ಲ ಅಂತ ಹೇಳ್ಕೊಳಕ್ಕೆ ಒಂದು ಕಾರಣ ಮಾತ್ರ. 100% ಕ್ಲಿಯರ್ ಆಗ್ತೈತಿ. ಮತ್ತು ಟಾಪಲ್ಲೇ ಬರ್ತೈತಿ. ಟಾಪಲ್ಲೇ ಬರ್ತೀರಾ ಕೂಡ. ಚೆನ್ನಾಗಿ ರಿವಿಷನ್ ಮಾಡಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನ ಇಟ್ಕೊಂಡು ಆ ಬೇಸ್ ಮೇಲೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಅಷ್ಟೇ. ಕೋಚಿಂಗ್ ಹೋಗಿಲ್ಲ ಅಂದರೆ ಏನೂ ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ನೀವು ಕೋಚಿಂಗ್ ಹೋಗಿರೋರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗೆದು ಕ್ಲಿಯರ್ ಮಾಡ್ತೀರಾ. ತುಂಬ ಹುಡುಗರು ಈಗ ಹಳ್ಳಿ ಹುಡುಗರೇ ಸೆಲೆಕ್ಷನ್ ಆಗ್ತಿದ್ದಾರೆ. ನೀವು ನೋಡ್ತಿರ್ಬೋದು. ಯಾವುದಾದ್ರೂ ಒಂದು ನೋಟಿಫಿಕೇಶನ್ ಬಿಟ್ಟರೆ ಅದರಲ್ಲಿ ತುಂಬ ಹುಡುಗರು ಹಳ್ಳಿ ಹುಡುಗರೇ ಕ್ಲಿಯರ್ ಮಾಡ್ತಿದ್ದಾರೆ. ದೊಡ್ಡ ದೊಡ್ಡ ಸಿಟಿಲಿ ಇರ್ತಕ್ಕಂಥ ಹುಡುಗರಿಗಿಂತ ಹಳ್ಳಿ ಹುಡುಗರಿಗೆ ಈಗ ಜಾಬಿನ ನೀಡ್ ತುಂಬ ಇರ್ತೈತಿ. ಹಂಗಾಗಿ ಹಳ್ಳಿ ಹುಡುಗರೇ ಜಾಬ್ ಕ್ಲಿಯರ್ ಮಾಡ್ತಿದ್ದಾರೆ. ಸೊ ಹಳ್ಳಿ ಹುಡುಗರ ಮುಂದೆ ಇದು ಯಾವುದು ಮ್ಯಾಟ್ರ್ ಅಲ್ಲ. ಕೋಚಿಂಗ್ ಗೀಚಿಂಗ್ ಹೋಗೋಕ್ಕಾಗಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ. ನೀವು ನೋಡ್ತಿರ್ಬೋದು. ಟೆಲಿಗ್ರಾಮ್ ಮತ್ತು ಯೂಟ್ಯೂಬಲ್ಲೇ ಬೇಕಾದಂಥ ಕ್ಲಾಸಸ್ ಬರ್ತಿದೆ. ಮತ್ತು ಗೂಗಲ್ಲು ಇವಾಗೆಲ್ಲ AI ಜನ್ರೇಷನ್ ಇದೆ. ನಿಮ್ಮದು ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಒಂದು ಕ್ವಶನ್ ಹಾಕಿದರೆ ಇಮಿಡಿಯೇಟ್ಲಿ ಅದಕ್ಕೆ ಆನ್ಸರ್ ಎಲ್ಲ ಬರುತ್ತೆ. ಸೊ ಹಂಗಾಗಿ ಕೋಚಿಂಗ್ ಹೋಗೋಕ್ಕಾಗಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಸೋರ್ಸ್ನ ಯೂಸ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ನ ಚೆನ್ನಾಗಿರೋ ಕ್ಲಾಸ್ ಕೇಳೋ ಥರ, ಮತ್ತು ಟೆಲಿಗ್ರಾಮಲ್ಲಿ ಇಲ್ಲಾಂದ್ರೆ ಗೂಗಲ್ಲು ಈ ಥರ ಎಲ್ಲ ಸರ್ಚ್ ಮಾಡ್ಬಿಟ್ಟು ನಿಮ್ಗೆ ಬೇಕಾಗಿರ್ತಕ್ಕಂಥ ಕ್ಲಾಸ್ನ ಮತ್ತು PDF ತಗೊಂಡು ನೋಡಿ ಅದೇ ಎನಫು. ಸೊ ಕೋಚಿಂಗ್ ಹೋಗೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಅದನ್ನೇ ಒಂದು ಕಾರಣ ಇಟ್ಕೊಂಡು ಹಿಂದೆ ಉಳಿಬೇಡಿ ಅಂತ ಹೇಳ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಚೆನ್ನಾಗಿ ಓದಿ. ಏನಾದರೂ ಗೊತ್ತಿಲ್ಲ ಅಂದರೆ ಈ ಥರ ನೀವು ಕಮೆಂಟ್ ಹಾಕಿದ್ರೆ ಅದ್ರ ರಿಲೇಟೆಡ್ ಒಂದು ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.